ನಮಸ್ಕಾರ, ಸಸಿಗಳನ್ನ ನೀಡುವ ಮೂಲಕ ರಾಜರತ್ನನ ಹುಟ್ಟುಹಬ್ಬ ಆಚರಿಸಿದ ಸಾಮಾಜಿಕ ಕಳಕಳಿಯ ಧ್ವನಿ ಅಶೋಕ ಗೌರಗೊಂಡ. ದೇವರಲ್ಲಿ ದೇವರಾಗಿ ಹೋದ ಪರಮಾತ್ಮನ ನೆನೆದು ಹಿತನುಡಿಗಳ ಮೂಲಕ ಭಾವುಕರಾದ ಶಶಿಕಾಂತ ಪಡಸಲಗಿ ಗುರುಗಳು. ಮರೆಯದ ಮಾಣಿಕ್ಯನನ್ನ ಕಳೆದುಕೊಂಡು ಇಡೀ ವಿಶ್ವವೇ ಶೋಕ ಸಾಗರದಲ್ಲಿ ಮುಳುಗಿ ದೈಹಿಕವಾಗಿ ನಮ್ಮೊಡನೆ ಇಲ್ಲದಿದ್ದರೂ ಮಾನಸಿಕವಾಗಿ ನಾಡಿನ ಜನತೆಯ ಮನಗಳಲ್ಲಿ ಮನೆ ಮಾಡಿ ಹೇಳದೆ ಹೊರಟ ರಾಜರತ್ನ ಇಂದಿಗೂ ಅಜರಾಮರ. ಇನ್ನು ರಾಜರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಅಂಗವಾಗಿ ಅಥಣಿ ಪಟ್ಟಣದಲ್ಲಿ ಅಶೋಕ ಗೌರಗೊಂಡರವರು ಸಸಿಗಳನ್ನ ನೀಡುವ ಮೂಲಕ ಮಾದರಿಯಾಗಿ ಜನ್ಮದಿನವನ್ನ ಆಚರಣೆಯನ್ನ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಶಶಿಕಾಂತ ಪಡಸಲಗಿ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಸಮಾಜಕ್ಕೆ ಚಲನಚಿತ್ರಗಳ ಮೂಲಕ ಮಹಿಳೆಯರಿಗೆ, ತಾಯಂದಿರಿಗೆ ಒಂದೊಳ್ಳೆ ಕಳಕಳಿಯ ಸಂದೇಶಗಳನ್ನ ನೀಡುವಂತಹ ಕೆಲಸವನ್ನ ಮಾಡಿದ್ದಾರೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿರವರು ವಿಧಿವಶರಾದ ಸಂದರ್ಭದಲ್ಲಿ ಎಷ್ಟು ಜನ ಸೇರಿದ್ರು, ಅದಕ್ಕಿಂತ ಹೆಚ್ಚು ಜನ ರಾಜರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ವಿಧಿವಶರಾದ ಸಂದರ್ಭದಲ್ಲಿ ಸೇರಿದರು. ಒಟ್ಟಿನಲ್ಲಿ ನಮ್ಮೆಲ್ಲರನ್ನ ಅಗಲಿ ದೇವರಲ್ಲಿ ದೇವರಾಗಿ ಹೋದ ಪರಮಾತ್ಮ ಅಜರಾಮರ ಎಂದರು. ಬಹಳ ಶ್ರೇಷ್ಠ ನಟರಾಗಬಹುದು. ಹಳೆಯ ಕಾಲದಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ಹಿಡಿದುಕೊಂಡು ಅದು ಹಿಂದಿನ ಕಾಲದಿಂದ ಆಗಬಹುದು. ಅದರ ನಟ ಪುನೀತ್ ರಾಜ್ಕುಮಾರ್ ಇವತ್ತು ರಾಜ್ಯದ ರಾಷ್ಟ್ರೀಯ ಮಟ್ಟದಲ್ಲಿ ಯಾಕೆ ಹೆಸರುವಾಸಿ ಆಗ್ಯಾರ ಅಂತಂದ್ರೆ ಹಾಳಿನ ಘಟನೆಗಳನ್ನ ನೆನಪಿಸ್ಕೊಳ್ಳೋದಿಲ್ಲ. ಮಹಾತ್ಮ ಗಾಂಧೀಜಿಯವರು ದೇಹತ್ಯಾಗ ಮಾಡಿದಾಗ ಎಷ್ಟು ಜನ ಸೇರಿತ್ತು, ಪುನೀತ್ ರಾಜ್ಕುಮಾರ್ ದೇಹತ್ಯಾಗ ಮಾಡ ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆಯೊಳಗೆ ಅವರು ಪ್ರೇಮದಿಂದ ಜನ ಸೇರಿತ್ತು ಅಂತ ಹೇಳಿದ. ಯಾಕೆ ಸೇರಿತ್ತು ಅಂತಂದ್ರೆ ಅವ್ರ ಎಲ್ಲ ಚಲನಚಿತ್ರಗಳು ಏನಿತ್ತು ಅಂದ್ರೆ ಸಂದೇಶ ಈ ರಾಜ್ಯಕ್ಕೆ ದೇಶಕ್ಕೆ ಅಂತಂದ್ರೆ ಸಾಮಾಜಿಕ ಕಳಕಳಿ ಇತ್ತು, ಹೆಣ್ಣು ಮಕ್ಕಳ ಮೇಲೆ ತಾಯಂದಿರತಕ್ಕಂಥ ಗೌರವದ ಪ್ರೀತಿ ಭಾವ ಇತ್ತು, ಸಾಮಾಜಿಕ ಕಳಕಳಿ, ಶಾಂತಿ, ಸಮಾನತೆ, ಸಾಮರಸ್ಯ, ಬಾಂಧವ್ಯ, ಯುವಶಕ್ತಿ, ಜಾಗೃತಿ ಅಂತಕ್ಕಂಥ ಚಿಂತನೆಗಳನ್ನ ಪುನೀತ್ ರಾಜ್ಕುಮಾರ್ ರಾಜ್ಯಕ್ಕೆ ಕೊಟ್ಟು ಹೋಗಿರ್ತಕ್ಕಂಥ ಇನ್ನು ಸಮಾಜ ಸೇವಕರಾದ ಅಶೋಕ ಗೌರಗೊಂಡ ಮಾತನಾಡಿ, ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದಂದು ಸಸಿಗಳನ್ನ ನೀಡಿ ಮುಂದೆ ಅದು ಹೆಮ್ಮರವಾಗಿ ಬೆಳೆದು ಅದರಲ್ಲಿ ಪರಮಾತ್ಮ ಪುನೀತ್ ರಾಜ್ಕುಮಾರ್ ನೆನಪು ಅಜರಾಮರವಾಗಲಿ ಎಂದು ಹೇಳಿದರು. ಶ್ರೀ ಮುರುಗೇಂದ್ರ ಶಿವಗಳ ನೆನೆಸುತ್ತಾ ಏನು ಕಾರ್ಯಕ್ರಮ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಶುಭಾಶಯಕ್ಕೋಸ್ಕರ ನಾವೊಂದು ವಿಶೇಷ ಕಾರ್ಯಕ್ರಮ ಅಂದ್ರೆ ಹುಟ್ಟುಹಬ್ಬ ಗಿಡಗಳನ್ನು ಒಂದು ಅದೇ ಅವ್ರ ನೆನಪಿಗೋಸ್ಕರ ಗಿಡಗಳನ್ನು ನೆನೆಸಿದ್ರೆ ಯಾವಾಗಲೂ ಆ ಗಿಡದ ನೆನಪಾಗಬೇಕಂತ ನಾನು ವಿಶೇಷ. ಇದೇ ಸಂದರ್ಭದಲ್ಲಿ ಶಶಿಕಾಂತ ಪಡಸಲಗಿ, ಅಣ್ಣಾಸಾಬ ತೆಲಸಂಗ, ಶಿವಾನಂದ ದಢೂರ, ಸಿದ್ದು ಜುಗಾನಿ, ಅಪ್ಪಾಸಾಬ್ ಗೌರಗೊಂಡ, ಎಸ್ಕೆ ಹೊಳೆಪ್ಪನವರ್, ಚಿದಾನಂದ ಸಾಳುಂಕೆ, ಮಲ್ಲಿಕಾರ್ಜುನ ಕೆಂಪಿ, ಸುಶಾಂತ ಸಾವಂತ್, ಅನಿಲ್ ಪಾಟೀಲ್,
ರವೀಂದ್ರ ಬಸರಗಿ, ಶಿವಾನಂದ ಹಾಲ್ವೇಗರ್ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಮೇಶ್ ಕೋಳಿ, UK9 ನ್ಯೂಸ್ ಕನ್ನಡ, ಚಿಕ್ಕೋಡಿ.